ನಮಸ್ಕಾರ ಎಲ್ಲರಿಗೂ ಅರ್ಪಿತಾ ಅರ್ಜುನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ಗೆ ಯಾರು ಹೊಸಬ್ರಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡ್ ಅಲ್ಲಿ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನನ್ನ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋನ ಏನಕ್ಕೆ ಮಾಡ್ತಿದೀನಿ ಅಂದ್ರೆ, ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಗೂಗಲ್ ಆಡ್ಸೆನ್ಸ್ ಅಂದ್ರೆ ಏನು ಅಂತ, ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಇನ್ನೊಂದಷ್ಟು ಜನಕ್ಕೆ ತಮ್ನೇಲ್ ನೋಡಿನೇ ಇದು ಏನ್ ಇರ್ಬೋದು ಅಂತ ಸ್ವಲ್ಪ ಡೌಟ್ ಅಲ್ಲಿ ಇರುತ್ತೆ. ಸೊ ಅದನ್ನ ಎಲ್ಲ ಕ್ಲಿಯರ್ ಮಾಡ್ತೀನಿ ಇವತ್ತು. ನಾನ್ ಸಿಕ್ಕಾಗ ಒಂದಷ್ಟು ಜನ ಮೆಸೇಜ್ ಮಾಡಿ ಮತ್ತೆ ಇನ್ಸ್ಟಾದಲ್ಲಿ ಫಾಲೋವರ್ಸ್ ಎಲ್ಲ ಮೆಸೇಜ್ ಹಾಕ್ತಿರ್ತೀರಾ, ನಿಮ್ಗೆ ಅಮೌಂಟ್ ಬರ್ತಿದೆಯಾ ಯೂಟ್ಯೂಬ್ ಇಂದ, ನಿಮ್ಗೆ ಪಿನ್ ಬಂದಿದೆಯಾ, ನಿಮ್ದು ಮಾನಿಟೇಷನ್ ಆನ್ ಆಗಿದೆಯಾ, ನೀವು ಯಾವುದೇ ರೀತಿ ಅದ್ರ ಸಂಬಂಧಪಟ್ಟ ವಿಡಿಯೋ ಹಾಕಿಲ್ಲ ಅಂತ ಕೇಳ್ತಿರ್ತೀರಾ. ಯೂಟ್ಯೂಬ್ ಅಕೌಂಟ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ, ನೀವು ಯಾವ ರೀತಿ ಸ್ಟಾರ್ಟ್ ಮಾಡಿದ್ರಿ, ಹೆಂಗೆ ಏನು ಅಂತಾನು ಕೂಡ ಹಾಕ್ತಿದ್ದೀರಾ. ಸೊ ಅದನ್ನೆಲ್ಲಾನು ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯೂಟ್ಯೂಬ್ ಅಕೌಂಟ್ ನ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ವಿಡಿಯೋಗಳಿವೆ. ಬಟ್ ನನ್ನ ಮಾನಿಟೈಸೇಷನ್ ಯಾವಾಗ ಆನ್ ಆಯ್ತು ಮತ್ತು ಪಿನ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಿದ್ದೀನಿ. ಯೂಟ್ಯೂಬ್ ಅಕೌಂಟ್ ಮಾಡಿದ ನಂತರ ಮಿನಿಮಮ್ 1 ಇಯರ್ ಅಲ್ಲಿ ನೀವು 1000 ಜನ ಸಬ್ಸ್ಕ್ರೈಬರ್ಸ್ ನ ಹೊಂದಬೇಕು. ಅದ್ರ ಜೊತೆಗೆ 4000 ಗಂಟೆ ವಾಚ್ ಟೈಮ್ ನ ಮಾಡ್ಕೋಬೇಕು. 4000 ಗಂಟೆ ವಾಚ್ ಟೈಮ್ ಅಂದ್ರೆ ಏನು ಅಂತ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ. ವಾಚ್ ಟೈಮ್ ಅಂದ್ರೆ ಏನಂದ್ರೆ, ಇವಾಗ ನಾನೊಂದು ವಿಡಿಯೋ ಹಾಕಿರ್ತೀನಿ, ಒಂದು 6 ನಿಮಿಷದ ವಿಡಿಯೋ ಹಾಕಿರ್ತೀನಿ ಅನ್ಕೊಳ್ಳಿ. ಆ 6 ನಿಮಿಷದ ವಿಡಿಯೋನ ಒಬ್ರು 6 ನಿಮಿಷ ನೋಡ್ತಾರೆ, ಮತ್ತೊಬ್ರು 6 ನಿಮಿಷ ನೋಡ್ತಾರೆ. ಈ ರೀತಿ ಒಂದು 10 ಜನ ನೋಡಿದಾಗ ಒಂದು 60 ನಿಮಿಷ ಆಗುತ್ತೆ, ಅಂದ್ರೆ 1 ಗಂಟೆ. ಇದು 1 ಗಂಟೆ ನಿಮ್ಮ ಯೂಟ್ಯೂಬ್ ಅಕೌಂಟ್ ನ ವಾಚ್ ಟೈಮ್. ಈ ರೀತಿ ನೀವು 4000 ಗಂಟೆ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಿ, ಅದೇ ರೀತಿ 1000 ಜನನ ಸಬ್ಸ್ಕ್ರೈಬರ್ಸ್ ನ ಹೊಂದಿದ್ರೆ ಬಿಫೋರ್ 1 ಇಯರ್, 1 ವರ್ಷದೊಳಗೆ ಅಕೌಂಟ್ ಮಾಡಿ 1 ವರ್ಷದೊಳಗೆ ಹೊಂದಿದ್ರೆ ನಿಮ್ಮ ಒಂದು ಅಕೌಂಟಿನ ಮಾನಿಟೈಸೇಷನ್ ಆನ್ ಆಗುತ್ತೆ. ಮಾನಿಟೈಸೇಷನ್ ವೆರಿಫಿಕೇಶನ್ ನೀವು ಕೊಟ್ಟ ಮೇಲೆ, ಅಂದ್ರೆ ಅಪ್ಲೈ ಮಾಡಿದ್ಮೇಲೆ ಒಂದು ವೀಕ್ ಅಲ್ಲಿ ಅವರು ಮಾನಿಟೈಸೇಷನ್ ಆನ್ ಮಾಡಿ ನಿಮ್ಮ ಎಲ್ಲಾ ವಿಡಿಯೋಗುನು ಒಂದು ಅರ್ನಿಂಗ್ ಲೇಬಲ್ ಬೀಳುತ್ತೆ. ಅಂತಂದ್ರೆ ಮಾನಿಟೈಸೇಷನ್ ಆನ್ ಆಗಿ ಅಮೌಂಟ್ ಅರ್ನ್ ಮಾಡೋ ಲೇಬಲ್ ಬೀಳುತ್ತೆ. ಅಲ್ಲಿಂದ ನಿಮ್ಮ ಅಕೌಂಟ್ಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಪ್ರತಿಯೊಂದು ವಿಡಿಯೋನ ವಾಚ್ ಟೈಮ್ ಮೇಲೆ ನಿಮಗೆ ಅಮೌಂಟ್ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಅಮೌಂಟ್ ಅರ್ನ್ ಆಗಕ್ ಸ್ಟಾರ್ಟ್ ಆದ್ಮೇಲೆ ಮಿನಿಮಮ್ $10 ಆಗ್ಬೇಕು. $10 ಆದ ತಕ್ಷಣ ನಿಮಗೆ ನಿಮ್ಮ ಇಮೇಲ್ಗೆ ಯೂಟ್ಯೂಬ್ ಅವ್ರು ಕಳಿಸ್ತಾರೆ. ನೀವು ಯೂಟ್ಯೂಬ್ ಪಿನ್ ಅಂದ್ರೆ ಯೂಟ್ಯೂಬ್ ನ ವೆರಿಫಿಕೇಶನ್ ಮಾಡ್ಬೇಕು, ನೀವೇ ಹೌದೋ ಇಲ್ವೋ ಅಂತ. ನೀವು ಒಂದಷ್ಟು ಡಾಕ್ಯುಮೆಂಟ್ಸ್ ನ ಕೇಳ್ತಾರೆ, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ಒಂದು ಡ್ರೈವಿಂಗ್ ಲೈಸೆನ್ಸ್, ಈ ರೀತಿ ಏನೋ ಕೇಳ್ತಾರೆ. ಅದನ್ನ ನೀವು ವೆರಿಫಿಕೇಶನ್ ಅಂದ್ರೆ ID ವೆರಿಫಿಕೇಶನ್ ಮಾಡಿದ್ಮೇಲೆ 1 ವೀಕ್ ಆದ್ಮೇಲೆ ನಿಮ್ಗೊಂದು ಗೂಗಲ್ ಆಡ್ಸೆನ್ಸ್ ಅಂತ ಕೊಡ್ತಾರೆ. ಆ ಗೂಗಲ್ ಆಡ್ಸೆನ್ಸ್ ಬಂದ್ರೆ ಮಾತ್ರ ನೀವು ಯೂಟ್ಯೂಬರ್ ಆಗಿರ್ತೀರಾ. ಅಂದ್ರೆ ನೀವು ಯೂಟ್ಯೂಬರ್ ಅಂತ ಹೇಳ್ಕೊಳಕ್ಕೆ ಗೂಗಲ್ ಆಡ್ಸೆನ್ಸ್ ಬೇಕು. ಒಂದ್ ವೇಳೆ ಗೂಗಲ್ ಆಡ್ಸೆನ್ಸ್ ಪಿನ್ ಬರ್ಲಿಲ್ಲ ಅಂತಂದ್ರೆ ನಿಮ್ಮ ಯೂಟ್ಯೂಬ್ ಅಕೌಂಟ್ ನೀವು ಇಷ್ಟು ದಿನ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಮಿನಿಮಮ್ $10 ಕೌಂಟ್ ಆಗಬೇಕು. 1 ಇಯರ್ ತನ ಮಾನಿಟೈಸೇಷನ್ ಲಿಮಿಟ್ ಇರುತ್ತೆ. ಬಟ್ $10 ಆಗಕ್ಕೆ ಇಂತಿಷ್ಟು ಟೈಮ್ ಅಂತ ಲಿಮಿಟ್ ಇರಲ್ಲ. ನೀವ್ ಹೆಂಗ್ ವಿಡಿಯೋ ಹಾಕ್ತಾ ಹೋಗ್ತೀರಾ, ಆ ವಿಡಿಯೋದಲ್ಲಿ ಯಾವ ರೀತಿ ವಾಚ್ ಟೈಮ್ ಆಗುತ್ತೆ ಆ ಪ್ರಕಾರ ಡಾಲರ್ ಕೌಂಟ್ ಆಗುತ್ತೆ. $10 ಆದ್ಮೇಲೆ ನಿಮಗೆ ಯೂಟ್ಯೂಬ್ ಅವರು ಒಂದು ಮೆಸೇಜ್ ಹಾಕ್ತಾರೆ. ನೀವು ವೆರಿಫಿಕೇಶನ್ ಮಾಡಾದ್ಮೇಲೆ ಗೂಗಲ್ ಆಡ್ಸೆನ್ಸ್ ಬರುತ್ತೆ. ಅದು ಬಂದ ತಕ್ಷಣ ನೀವು ವೆರಿಫೈ ಮಾಡಬೇಕು. ಮೇಡಮ್ ನಿಮ್ಗೆ ಬಂದಿದೆಯಾ ಅಂತಂದ್ರೆ, ಎಸ್, ನನಗೆ ನನ್ನ ಗೂಗಲ್ ಪಿನ್ ಬಂದಿದೆ. ಇದು ನನಗೆ ಡೈರೆಕ್ಟ್ ಆಗಿ ಪೋಸ್ಟ್ ಗೆ ಬಂದಿರುವಂತಹ ಗೂಗಲ್ ಆಡ್ಸೆನ್ಸ್. ಇದು ಪೋಸ್ಟ್ ಮುಖಾಂತರ ಬರುತ್ತೆ, ಇಮೇಲ್ಗೆ ಅದು ಕಳ್ಸಲ್ಲ ಅವರು. ನಿಮಗೆ 3 ಚಾನ್ಸಸ್ ಇರುತ್ತೆ. 3 ಚಾನ್ಸಸ್ ಒಳಗೇನೆ ನೀವು ಇದನ್ನ ಪಡ್ಕೊಂಡ್ರೆ ನೀವು ನಿಮ್ಮ ಅಕೌಂಟ್ ನಡೆಯುತ್ತೆ. ಇಲ್ಲ ನೀವು 3 ಚಾನ್ಸಸ್ ಒಳಗೆ ಇದನ್ನ ಪಡ್ಕೊಳಕ್ ಆಗ್ಲಿಲ್ಲಪ್ಪ ಅಂತಂದ್ರೆ ಅಲ್ಲಿಗೆ ನಿಮ್ಮ ಅಕೌಂಟ್ ವೇಸ್ಟ್. ನಾನು ಫಸ್ಟ್ ಚಾನ್ಸ್ ಒಳಗೇನೆ ನನ್ನ ಗೂಗಲ್ ಆಡ್ಸೆನ್ಸ್ ನ ಪಡ್ಕೊಂಡಿದ್ದೀನಿ. ಇದ್ರಲ್ಲಿ ಏನಿರುತ್ತೆ ಅಂದ್ರೆ, ಒಂದು 6 ಡಿಜಿಟ್ ನಂಬರ್ ಇರುತ್ತೆ. ನಾನು ನಂಬರ್ ತೋರ್ಸಂಗಿಲ್ಲ, ಜಸ್ಟ್ ತೋರಿಸ್ತೀನಿ ನಿಮ್ಗೆ. ಹಿಂಗೆ ಈ ರೀತಿ ಒಂದು 6 ಡಿಜಿಟ್ ಪಿನ್ ಕೊಟ್ಟಿರ್ತಾರೆ. ಒಂದ್ ಸೈಡ್ ಅಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಅಂದ್ರೆ ಇದನ್ನ ಗೂಗಲ್ ಆಡ್ಸೆನ್ಸ್ ಯಾರ ಜೊತೆ ಶೇರ್ ಮಾಡಬಾರ್ದು. ಆಮೇಲೆ ಇದನ್ನ ವೆರಿಫಿಕೇಶನ್ ಮಾಡಿ ಹೋಗ್ಬಿಟ್ಟು ಅಲ್ಲಿ ಪೇಮೆಂಟ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಈ ಪಿನ್ ನ ಹಾಕಿ ಇದನ್ನ ವೆರಿಫಿಕೇಶನ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ನಾವು ಅಮೌಂಟ್ ನ ತಕ್ಕೊಳಕ್ಕೆ ಎಲಿಜಿಬಲ್ ಅಂತ. ಬಟ್ $100 ಆಗೋವರೆಗೂ ನಮಗೆ ಅಮೌಂಟ್ ತಕ್ಕೊಳಕ್ ಆಗಲ್ಲ. ಇದು ಜಸ್ಟ್ ನಮಗೆ ಯೂಟ್ಯೂಬರ್ ಅಂತ ಹೇಳ್ಕೊಳಕ್ಕೆ. ಯೂಟ್ಯೂಬರ್ ಅಂತ ಹೇಳ್ಬೇಕಂದ್ರೆ ಈ ಆಡ್ಸೆನ್ಸ್ ಇರ್ಬೇಕು. ಇದು ಬಂದು ನನಗೆ ಮಿನಿಮಮ್ 2 ತಿಂಗಳಾಯ್ತು. ನಂಗೆ ಅವಾಗಿಂದ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಮಾಡಬಾರ್ದು ಅಂತ ಬಿಟ್ಟಿದ್ದೆ ಸುಮ್ನೆ ಏಕೆ ಅಂತ ಏನಕ್ಕಂತ. ಬಟ್ ಜಾಸ್ತಿ ಜನ ಬೇಟ್ ಆದಾಗೆಲ್ಲ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಅದು ಸುಮ್ನೆ ಯಾಕೆ ವೇಸ್ಟ್, ಏನಕ್ ಮಾಡ್ತಿದ್ಯಾ, ಅದ್ರ ಅಮೌಂಟ್ ಬರಲ್ಲ, ಹಂಗೆ ಹಿಂಗೆ ಅಂತ ಅನ್ಬೇಕು ಅಂತಿರ್ಬೇಕಾದ್ರೆ ಸೊ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಇದು ನನ್ನ ಗೂಗಲ್ ಆಡ್ಸೆನ್ಸ್ ವಿತ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಡ್ರೀಮ್ ಇದನ್ನ ಪಡ್ಕೋಬೇಕು ಅನ್ನೋದು. ಸೊ
ಸೊ ಇದು ಬಂದಿದೆ. ಅಮೌಂಟ್ ಬಂದಿದೆ ಅಂದ್ರೆ ಇನ್ನೂ ಇಲ್ಲ, ಅಮೌಂಟ್ ಅರ್ನಿಂಗ್ ಸ್ಟಾರ್ಟ್ ಇದೆ. ಅಂದ್ರೆ ಜುಲೈ 6ನೇ ತಾರೀಕು ಬಂತು ನನಗೆ. ಅನ್ನೋಟಿಗೆ ಒಂದು $10 ಆಗಿತ್ತು. ಇನ್ನೇನು ಫಸ್ಟ್ ಪೇಮೆಂಟ್ ಸ್ವಲ್ಪ ದಿನದಲ್ಲೇ ಬರುತ್ತೆ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಈ ಗೂಗಲ್ ಆಡ್ಸೆನ್ಸ್ ಬರಬೇಕು ಅಂದ್ರೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರು ನೋಡ್ತೀರಾ, ಲೈಕ್ ಮಾಡ್ತೀರಾ, ಇದು ನಿಮ್ಮಿಂದಾನೇ ಸಾಧ್ಯ ಆಗಿದ್ದು. ನೀವ್ ಇರ್ಲಿಲ್ಲ ಅಂದ್ರೆ ದೇವರನ್ನೇ ಆಗ್ತಾನೆ ಇರ್ಲಿಲ್ಲ. ಯಾಕಂದ್ರೆ ನಾವೇನೋ ಮಾಡಿ ಹಾಕ್ತಿವಿ ಅಂದ್ಮೇಲೆ ಅದು ನೋಡೋರು ಇರ್ಬೇಕು, ಅದನ್ನ ಲೈಕ್ ಮಾಡೋರು. ಅಷ್ಟು ಟೈಮ್ ಕಂಪ್ಲೀಟ್ ಆಗ್ಬೇಕಂದ್ರೆ ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಬೇಕು. ಸೊ ಯಾರ್ಯಾರು ಸಪೋರ್ಟ್ ಮಾಡಿದಿರಾ, ನಿಮ್ ಸಪೋರ್ಟ್ ಇದೇ ರೀತಿ ಇರ್ಲಿ, ಇದೇ ರೀತಿ ವಿಡಿಯೋಸ್ ಹಾಕ್ತಾ ಇರ್ತೀನಿ. ನಂಗೆ ಇನ್ನೂ ಅಷ್ಟೊಂದು ಕ್ಲಾರಿಫಿಕೇಶನ್ ಇಲ್ಲ ಈ ಲಾಗ್ಸ್ ಬಗ್ಗೆ. ಅದು ನಾನು ಪರ್ಸನಲ್ ವಿಡಿಯೋಕ್ಕಿಂತ ದೇವಾಲಯಗಳ ಮಹತ್ವದ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದು ನನ್ನ ಒಂದು ಡ್ರೀಮ್ ಆಗಿತ್ತು. ಸೊ ಸ್ವಲ್ಪ ದಿನದಲ್ಲಿ ಆ ಡ್ರೀಮ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ಜೈ ಶ್ರೀರಾಮ್.